ನಾಯಕತ್ವ ಬದಲಾವಣೆಯ ಚರ್ಚೆಯ ಮಧ್ಯದಲ್ಲಿ ಶಾಸಕರುಗಳ ವಿದೇಶ ಪ್ರವಾಸದ್ದು ಚರ್ಚೆ. 3 ಜನ MLCಗಳು ಸೇರಿದಂತೆ 27 ಶಾಸಕರು, ಅಂದರೆ 24 MLAಗಳಿದ್ದಾರೆ. ಎಲ್ಲರೂ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹೊರಟು ನಿಂತಿದ್ದಾರೆ. 18ನೇ ತಾರೀಕಿಗೆ ಹೋಗಿ 3ನೇ ತಾರೀಕು ವಾಪಸ್ ಬರ್ತಾರೆ. 15 ದಿನಗಳ ಪ್ರವಾಸ. ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಅದರ ಬಗ್ಗೆ ಮಾಹಿತಿನೇ ಇಲ್ಲ ಅಂದ್ರು DK ಶಿವಕುಮಾರ್ ಅವರು ನಿನ್ನೆ. ಇವತ್ತು ನಾನೇನು ವರದಿ ತಗೊಂಡಿಲ್ಲ, ತಿಳಿದುಕೊಳ್ಳೋ ಪ್ರಯತ್ನ ಕೂಡ ಪಟ್ಟಿಲ್ಲ, ನೀವು ಹೇಳ್ತಾ ಇದ್ದೀರಿ ಅದೇನು ಅಂತ ವಿಚಾರಿಸ್ತೀನಿ ಅಂದ್ರು. ಹೈಕಮಾಂಡ್ ಇದರ ಬಗ್ಗೆ ನನ್ನ ಹತ್ರ ಮಾತಾಡಿಲ್ಲ, ಹೋಗೋರು ಮಾತಾಡಿಲ್ಲ, ಕಳಿಸ್ತಾ ಇರೋರು ಮಾತಾಡಿಲ್ಲ ಅಂತ. ಅಧ್ಯಕ್ಷರಾಗಿ ತಾವೇನಾದ್ರೂ ವರದಿ ಪಡೆದುಕೊಂಡಿದ್ದೀರಾ? ನನಗೇನು ವರದಿನೂ ನಾನು ತಗೊಂಡಿಲ್ಲ, ನಾನು ತಿಳ್ಕೊಳ್ಳೋಕೆ ಪ್ರಯತ್ನನೂ ಪಟ್ಟಿಲ್ಲ. ನಾನು ಈಗ ನೀವು ಹೇಳಿದ ಮೇಲೆ ನಾನು ವಿಚಾರಿಸ್ತೀನಿ ಏನು ಅಂತ. ಸ್ಟಡಿ ಟೂರ್ ಏನಾದ್ರು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆಯಾ ಸರ್? ನನಗೆ ಅನುಭವ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಅವ್ರೇ ನನ್ನ ಹತ್ರ ಮಾತಾಡಿಲ್ಲ, ಇಲ್ಲಿಯವರು ಹೋಗೋರು ಮಾತಾಡಿಲ್ಲ, ಕಳಿಸ್ತಾ ಇರೋರು ನನ್ನ ಹತ್ರ ಮಾತಾಡಿಲ್ಲ. ಪಕ್ಷದ ಇನ್ನು ವಿದೇಶ ಪ್ರವಾಸಕ್ಕೆ ಹೊರಟು ನಿಂತಿರುವ ಶಾಸಕರು ಶತಾಯ ಗತಾಯ ಇದನ್ನ ಯಾರಿಂದಲೂ ತಡೆಯೋದಕ್ಕಾಗದಿಲ್ಲ ಅನ್ನೋ ಮನಸ್ಥಿತಿಗೆ ಬಂದಂಗಿದೆ. ನೆನ್ನೆ ಒಬ್ಬರು ಶಾಸಕರು ಮಾತಾಡಿದ್ರು, ನಮ್ಮ ದುಡ್ಡಿನಲ್ಲಿ ನಾವು ಫಾರಿನ್ಗೆ ಹೋಗೋದಕ್ಕೆ ಇನ್ಯಾರನ್ನ ಕೇಳಬೇಕ್ರಿ, ಯಾಕೆ ಕೇಳಬೇಕು ಅಂತ. ಇವತ್ತು ಅಶೋಕ್ ಪಟ್ಟಣ್ ಅವರು ಹಂಗೆ ಅಂತಿದ್ದಾರೆ, ನಾವೇನು ವಿದೇಶಕ್ಕೆ ಹೋಗಬಾರ್ದ ಅಂತ. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಮಾತಾಡಿದ್ರು, ಕೆಲವು ಕಮಿಟಿಗಳು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾವೆ, ನಮ್ಮ ಕಮಿಟಿಯಿಂದ ಹೋಗ್ತಿಲ್ಲ ಅಂತ. ದೇಶಕ್ಕೆ ನಾನು ಬಂದರೆ ನನ್ನ ಫ್ಯಾಮಿಲಿ ಜೊತೆ ನಾನು ಹೋಗ್ಬೇಕು ಅಂತ ಇದ್ದೀವಿ, ನಾನು ರಾಘವೇಂದ್ರ ಇಬ್ರು. ಆಮೇಲೆ ವಿದೇಶಿ ಪ್ರವಾಸ ಮಾಡೋದ್ರಿಂದ ಅದೊಂದು ದೊಡ್ಡ ರಾಜಕೀಯ ಅನ್ಕೊಂಡ್ಬಿಟ್ಟಾರೆ. ಅಲ್ಲಪ್ಪ, ನಾವೇನು ಸರ್ಕಾರ ರೊಕ್ಕ ಹೋಗ್ತಾರೆ, ನಮ್ಮ ಸ್ವಂತ ಖರ್ಚಿನ ಹೋದ್ರೆ ವಿದೇಶಿಗೆ ಹೊಂಟಾರೆ, ಅದೇ ಹೋಗ್ಬಾರ್ದ, ನಾವು ವಿದೇಶಿ ನೋಡ್ಬಾರ್ದ. MLAಗಳು DK ಶಿವಕುಮಾರ್ ಕರೆದ್ರು ಹೋಗ್ತೀವಿ, ಸಿದ್ದರಾಮಯ್ಯ ಕರೆದ್ರು ಹೋಗ್ತೀವಿ, ರಾಘವೇಂದ್ರ ಕರೆದ್ರು ಹೋಗ್ತೀವಿ, ಪುಕ್ಕಟೆ ಕರ್ಕೊಂಡು ಹೋಗ್ತೀವಿ. ನಮ್ಗೆ ಈ ಬಜೆಟ್ ಆದ್ಮೇಲೆ ಸಿದ್ದರಾಮಯ್ಯನವರು ತ್ಯಾಗ ಮಾಡಲ್ಲ. ನೋಡಿ, ನಾನು ಹೇಳಿದ್ನಲ್ಲ, ತ್ಯಾಗ ಮಾಡೋಕೆ ಪ್ರಶ್ನೆನೇ ಬರಲ್ಲ. CM ಬದಲಾವಣೆ ಆಗಲ್ಲ ಅಂತ ಏನಾದ್ರು ಹೇಳಿದ್ದಾರೆ. CM ಕೂಡ ಸಿದ್ದರಾಮಯ್ಯ ಅವ್ರು ಏನು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ನಾಳೆನೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಹೇಳ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ, ಅಷ್ಟೇ, ಬೇರೆ ಏನಿಲ್ಲ. ಕೆಲವು ಕಮಿಟಿ ಇರ್ತಾವಲ್ಲ, ಆ ಕಮಿಟಿಯಿಂದ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಫಾರಿನ್ ಟೂರ್ ಮಾಡುವಂಥದ್ದು ಕೆಲವು ಕಮಿಟಿಯಿಂದ ಹೋಗ್ತಾ ಇದ್ದಾರೆ. ಅದು ಕೆಲವು ನಮ್ಮ ಕಮಿಟಿಯಿಂದ ಅಂಥದ್ದು ಯಾವುದೂ ನಿರ್ಧಾರ ಆಗಿಲ್ಲ. ಇಲ್ಲ, ಯಾವುದು ಬಣ ಅನ್ನುವಂಥದ್ದು ಇಲ್ಲೇ ಇಲ್ಲ. ನಿಮ್ಮ ಮಾಧ್ಯಮಗಳಲ್ಲೇ ನಾವು ನೋಡಾಕತ್ತೀವಿ. ನಮ್ಮ ಇದರಲ್ಲಿ ಮಾತ್ರ ಅಂಥದ್ದು ಯಾವುದು ಬಣನೂ ಇಲ್ಲ, ಆ ಥರ ಯಾವುದು ಆಕ್ಟಿವಿಟೀಸು ನಡೆದಿಲ್ಲ, ಯಾವುದೂ ನಡೆದಿಲ್ಲ. ಇಲ್ಲ ನೋಡ್ರಿ, ಅವರು PCC ಪ್ರೆಸಿಡೆಂಟ್, ಒಬ್ಬ ಪ್ರೆಸಿಡೆಂಟ್ ಆದಮೇಲೆ ಕಂಟಿನ್ಯೂಸ್ ಆಗಿ AICC ಪ್ರೆಸಿಡೆಂಟ್ ಜೊತೆ ಮೀಟಿಂಗ್ಸ್ ಇರ್ತಾವ, ಹೋಗ್ಬೇಕು. ಪಾರ್ಟಿ ಸ್ಟ್ರೆಂಥನ್ ಬಗ್ಗೆ, ಪಾರ್ಟಿ ಪ್ರೋಗ್ರಾಮ್ಸ್ ಬಗ್ಗೆ ಅವನ್ನೆಲ್ಲ ಕೂಡ ಡಿಸ್ಕಷನ್ ಇರ್ತದ. ಇದು ಸರ್ವೇ ಸಾಮಾನ್ಯ. ಡೆಲ್ಲಿಗೆ ಹೋದಾಗ AICC ಪ್ರೆಸಿಡೆಂಟ್ ಭೇಟಿ ಮಾಡುವಂಥದ್ದು, ನಮ್ಮ ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ಅದಕ್ಕೆ ವಿಶೇಷವಾದಂಥ ಅರ್ಥ ಅಥವಾ ಬಣ್ಣ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಕೂಡ ನಾನು ಒಬ್ಬ ಆಕಾಂಕ್ಷಿ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದ ಅದಕ್ಕೆ ನಾವು ತಲೆ ಬಾಗ್ತೀವಿ ಅನ್ನುವಂಥ ಮಾತನ್ನು ಕೂಡ ಪದೇ ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.